ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ ಹತ್ಯೆಯೋ ಹನ್ಯತೆಯೋ ವಿಜಯವೋ ಪರಿಭವವೋ ಕ್ಷತ್ರಿಯಂ ಸ್ವಾರ್ಥಮಂ ಗಣಿಸುವನೆ ರಣದೊಳ್ ಕೃತ್ಯ ನಿರ್ಣಯ ಬಾಹ್ಯ ಲಾಭ ನಷ್ಟದಿಂದಲ್ಲ ಆತ್ಮಋಣವದು ಜಗಕ್ಕೆ ಮಂಕುತಿಮ್ಮ. 624ನೇ ಕಗ್ಗ ಇದು. ಹತ್ಯೆಯೋ ಹನ್ಯತೆಯೋ, ಕೊಲ್ತೀಯೋ ಕೊಲ್ಲಲ್ಪಡ್ತೀಯೋ, ವಿಜಯವೋ ಪರಿಭವವೋ ಗೆಲ್ತೀಯೋ ಸೋಲ್ತೀಯೋ, ಕ್ಷತ್ರಿಯಂ ಸ್ವಾರ್ಥಮಂ ಗಣಿಸುವನೆ ರಣದೊಳ್. ನಾನು ಗೆಲ್ತೀನ, ನಾನು ಸತ್ತೋಗ್ಬಿಟ್ರೆ, ನನ್ನ ಕೈಕಾಲು ಮುರಿದೋಗ್ಬಿಟ್ರೆ ಸ್ವಲ್ಪ ಹಿಂದಿಂದ ಕೇರಣ ಅಂತ ಯಾವ ಕ್ಷತ್ರಿಯನೂ ಯೋಚಿಸೋದಿಲ್ಲ. ರಣರಂಗದಲ್ಲಿ ಇಳಿದ್ರೆ ಅವನು ಯುದ್ಧ ಮಾಡ್ತಾನೆ. ಕೊಲ್ತೀನೋ ಕೊಲ್ಲಲ್ಪಡ್ತೀನೋ, ಗೆಲ್ತೀನೋ ಸೋಲ್ತೀನೋ, ಯುದ್ಧ ಮಾಡ್ತೀನಿ. ಕೃತ್ಯ ನಿರ್ಣಯ ಬಾಹ್ಯ ಲಾಭ ನಷ್ಟದಿಂದಲ್ಲ. ಗೆಲ್ಲೋದು ಸೋಲೋದು, ಬದುಕೋದು, ಸಾಯಿಸೋದು ಇವೆಲ್ಲ ಬಾಹ್ಯದ ಲಾಭ ನಷ್ಟಗಳು. ಆತ್ಮಋಣವದು ಜಗಕ್ಕೆ ಮಂಕುತಿಮ್ಮ. ನಾವು ಯಾವುದೇ ಕೆಲಸ ಮಾಡೋದು ಯಾವುದಕ್ಕೆ? ಆತ್ಮಋಣ, ನಮಗೆ ಸಂತೋಷ ಆಗೋದಕ್ಕೆ. ಈ ಯುದ್ಧದ ಉದಾಹರಣೆಯನ್ನು, ಯುದ್ಧದ ಪರಿಕಲ್ಪನೆ, ಆ ಥರ ಬದುಕಬೇಕು ಅನ್ನೋ ಹೋಲಿಕೆಯನ್ನು ಡಿ.ವಿ. ಜಿಯವರು ಸುಮಾರು ಸಲ ಉಪಯೋಗಿಸ್ತಾರೆ. ಒಬ್ಬ ಕ್ಷತ್ರಿಯ ರಣರಂಗದಲ್ಲಿ ಹೇಗಿರ್ತಾನೆ, ನಾವು ಆ ಥರ ನಮ್ಮ ಬದುಕನ್ನು ಮಾಡಬೇಕು ಅಂತ. ಅದೊಂದು ವಿಜ್ಞಾನಿಗಳೊಡನೆ ರಸನಿಮಿಷಗಳು ಅಂತ ಒಂದು ತುಂಬ ಸುಂದರವಾದ ಪುಸ್ತಕ ಇದೆ. ಅದರಲ್ಲಿ ಅವರು ಬರೀತಾರೆ, ಥಾಮಸ್ ಆಲ್ವಾ ಎಡಿಸನ್ನು ಬಲ್ಬ್ನ ಫಿಲಮೆಂಟ್ನ ಯಾವುದರಿಂದ ಮಾಡಿದ್ರೆ ಬಲ್ಬ್ ಹತ್ತತ್ತೆ ಅನ್ನೋ ಪ್ರಯೋಗದಲ್ಲಿ ನಿರತನಾಗಿದ್ದ. ನೂರಾರು ಮೆಟಲ್ಗಳನ್ನು ಬಳಸಿ ಸೋತಿದ್ದ, ಬಲ್ಬ್ ಉರಿದಿರಲಿಲ್ಲ. ಆವಾಗ ಯಾರೋ ಇನ್ಯಾವುದೋ 117ನೇದೋ ಯಾವುದೋ ಮೆಟಲ್ ಟ್ರೈ ಮಾಡ್ತಾ ಇದ್ದ. ಆಗ ಆತನ ಸ್ನೇಹಿತ ಒಬ್ಬ ಕೇಳಿದಂತೆ, ಯಪ್ಪ ಇಷ್ಟು ಸಲ ಸೋತಿದ್ಯಾ, ನಿನಗಿನ್ನೂ ಎಕ್ಸ್ಪೆರಿಮೆಂಟ್ನ ಕಂಟಿನ್ಯೂ ಮಾಡಬೇಕು ಅನ್ನೋ ಛಲ ಇದೆಯಲ್ಲ, ನಿಂಗೆ ಬೇಜಾರಾಗಿಲ್ವಾ ಅಂತ. ಅದಕ್ಕೆ ಎಡಿಸನ್ ಹೇಳಿದಂತೆ, ಸೋತಿದ್ದೀನ, ನಾನೆಲ್ಲಿ ಸೋತಿದ್ದೀನಿ, ಇಷ್ಟು ಮೆಟಲ್ಗಳಿಂದ ಬಲ್ಬ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಕಂಡು ಹಿಡಿದಿದ್ದೀನಿ ನಾನು, ಪ್ರತಿಯೊಂದು ಇನ್ವೆನ್ಷನ್ನೇನೆ ಅಂತ. ಆ ಸ್ಟೇಟ್ ಆಫ್ ಮೈಂಡ್ ಎಷ್ಟು ಚೆನ್ನಾಗಿದೆ ನೋಡಿ. ಏನಾದರೂ ಆಗಲಿ ಹೋರಾಟ ಮುಂದುವರಿತಾ ಇರಬೇಕು. ಎಷ್ಟೋ ಸಾರಿ ಏನಾಗುತ್ತೆ, ಸೋಲಿನಲ್ಲಿ ನಾವೆಲ್ಲ ಪೇಪರ್ನಲ್ಲಿ ಓದಿರಬಹುದು, ಸಿನಿಮಾ ಅಷ್ಟೊಂದು ಓಡಲಿಲ್ಲ, ಆದರೆ ಆಕೆಯ ನಟನೆ ಎಲ್ಲರ ಮನಸ್ಸನ್ನು ಸೆಳೆತು, ಹಾಗಾಗಿ ಅವಳಿಗೆ ಅನೇಕ ಅವಕಾಶಗಳು ಸಿಕ್ತು ಅಂತ. ಅಥವಾ ಸಿನಿಮಾ ಸೋಲ್ತು, ಬಾಕ್ಸ್ ಆಫೀಸ್ನಲ್ಲಿ ಗಳಿಕೆ ಆಗಲಿಲ್ಲ, ಆದರೆ ಅದೊಂದು ಹಾಡು ತುಂಬ ಸೂಪರ್ ಹಿಟ್ ಆಯಿತು ಅಂತ. ಬಹುಶಃ ಆ ನಟಿ, ಆ ಹಾಡುಗಾರ ಅಥವಾ ಆ ಹಾಡನ್ನು ಬರೆದವರು ಇವರೆಲ್ಲ ಗೆಲ್ಲಲಿ ಸೋಲಲಿ, ವಿಜಯವೋ ಪರಿಭವವೋ, ನಾನು ಮಾಡೋ ಕೆಲಸನ ನಾನು ಮಾಡ್ತೀನಿ, ನನ್ನ ಪೂರ್ತಿ ಒಳಗನ್ನು ಸುರಿದು ನನ್ನ ಕೆಲಸನ ನಾನು ಮಾಡ್ತೀನಿ ಅಂತ ನಿರ್ಧರಿಸ್ಕೊಂಡಿದ್ದರಿಂದ ಅವರ ಮಟ್ಟಿಗಿನ ಗೆಲುವು ಅವ್ರದ್ದಾಯಿತು. ಅಥವಾ ಸೋಲು ಅಂತಲೇ ಇಟ್ಕೊಳ್ಳೋಣ. ಈಗ ಯಾವುದೋ ಒಂದು ಸ್ಟಾರ್ಟಪ್ಪು ಶುರು ಮಾಡ್ತಾರೆ, ತನ್ನದೆಲ್ಲವನ್ನು ಹಾಕ್ತಾರೆ, ಆದರೆ ಸೋತಿರ್ತಾರೆ. ಆ ಸ್ಟಾರ್ಟಪ್ನ ಬೆಳೆಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಬಹುಶಃ ಮುಂದೆ ಯಾವುದೋ ಒಬ್ಬ ವೆಂಚರ್ಗೆ VC ತಮ್ಮ ಹಣವನ್ನು ಈ ಸೋಲಿನಿಂದ ಆತ ಪಡೆದ ಅನುಭವ ಇದೆಯಲ್ಲ, ಅದು ಉಪಯೋಗಕ್ಕೆ ಬರುತ್ತೆ ಅಂತ ಅದ್ರ ಮೇಲೆ ದುಡ್ಡು ಹೂಡಬಹುದು. ಆ ಅನುಭವ ಕೊಡುವಂತಹ, ಸೋಲು ಕಲಿಸಿರುವ ಪಾಠಗಳನ್ನು ಇಟ್ಕೊಂಡು ಮುಂದೆ ಗೆಲುವಿನ ಸಾಧ್ಯತೆಗಳು ಇರಬಹುದು ಅನ್ನೋದರಿಂದ. ಸೋತರೂ ಪರವಾಗಿಲ್ಲ, ನಾನು ಹಾಕುವ ಎಫರ್ಟ್ನ ಪೂರ್ತಿ ಹಾಕ್ತೀನಿ ಅಂತ ನಾವು ಅಂದ್ಕೊಂಡ್ರೆ ಗೆಲುವು ಶತಸಿದ್ಧ. ಅಥವಾ ಆ ಸೋಲಿನಲ್ಲೂ ನಮಗೆ ಮುಂದಿನ ಒಂದು ಪಾಠವಂತೂ ಖಂಡಿತ ಲಭ್ಯ ಇದೆ, ಪ್ರೊವೈಡೆಡ್ ಆ ಪಾಠವನ್ನು ಗುರುತಿಸುವ, ಅದನ್ನು ಕಲಿಯುವ, ಅದನ್ನು ಸರಿ ಮಾಡಿಕೊಂಡು ಮುಂದುವರಿಯುವಂತಹ ಜಾಗೃತಿ ನಮ್ಮಲ್ಲಿ ಇರಬೇಕು ಅಷ್ಟೇ. ಭಾರತದಲ್ಲಿ ಅದೊಂದು ತುಂಬ ಫೇಮಸ್ ಮಾತಿದೆ, ನಿಮಗೆ ಎಲ್ಲರಿಗೂ ಗೊತ್ತಿರುತ್ತೆ, ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ನಾನು ಕರ್ಮದಲ್ಲಿ ನಂಬಿಕೆ ಇಡ್ತೀನಿ. ಕರ್ಮ ಅಂದರೆ ನನ್ನ ಕೆಲಸ, ನನ್ನ ಎಫರ್ಟ್ ಏನು ಅದನ್ನು ಫುಲ್ ಆನ್ ಹಾಕ್ತೀನಿ, 100% ಎಫರ್ಟ್ ನಾನು ಹಾಕ್ತೀನಿ. ಫಲಾಫಲಗಳು ಅವನಿಗೆ ಬಿಟ್ಟಿದ್ದು, ಏನಾಗುತ್ತೆ ಅದು ನನಗೆ ಗೊತ್ತಿಲ್ಲ, ನಾನು ಅದಕ್ಕೆ ಇಂಡಿಫರೆಂಟಾಗಿರ್ತೀನಿ. ಆದರೆ ಆ ಕೆಲಸ ಮಾಡುವಾಗ ನನ್ನ ಪೂರ್ತಿ ಎಫರ್ಟ್ನ ನಾನು ಅದಕ್ಕೆ ಹಾಕ್ತೀನಿ ಅಂತ. ಆಮೇಲೆ ಅದು ಸಕ್ಸಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನಮ್ಮಲ್ಲಿ ಹೊಸ ಪಾತ್ರಗಳಿಗೆ ಹೋಗುವಾಗ, ಯಾವುದೇ ಹೊಸ ಸೀರಿಯಲ್ಗೆ ಲುಕ್ ಟೆಸ್ಟ್ ಅಂತ ಮಾಡ್ತಾರೆ. ನಾವೆಲ್ಲ ಆ ಕಾಸ್ಟ್ಯೂಮ್ ಹಾಕ್ಕೊಂಡು, ಹೇರ್ ಸ್ಟೈಲು, ಮೇಕಪ್ಪು ಎಲ್ಲ ಮಾಡಿಕೊಂಡು ಆ ಪಾತ್ರದ ಒಂದು ಡೈಲಾಗ್ನ ಹೇಳಿ ರೆಕಾರ್ಡ್ ಮಾಡಬೇಕು. ಎಲ್ಲರಿಗೂ ಅದು ಕಂಪಲ್ಸರಿ, ಅದು ಪ್ರೋಟೋಕಾಲ್, ಅದೇ ವಿಧಾನ. ಹಾಗೆ ಮಾಡುವಾಗ ನಾನು ಎಷ್ಟೋ ಸಾರಿ ಗಮನಿಸಿದ್ದೀನಿ, ತುಂಬ ಹಿರಿಯ ನಟರು ನಟಿಯರು, ತುಂಬ ಅನುಭವ ಇರುವಂಥವರು ಬಂದಿರ್ತಾರೆ. ಅವರು ತಮ್ಮ ಡೈಲಾಗ್ನ ಇಟ್ಕೊಂಡು 3-4 ಸಲ 3-4 ಥರದಲ್ಲಿ ಹೇಳಿಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಅದರ ಅಗತ್ಯ ಆ್ಯಕ್ಚುಲಿ ಅವ್ರಿಗಿರೋದಿಲ್ಲ. ತುಂಬ ಸಹಜವಾದ ನಟರು ನಟಿಯರು ಅವರೆಲ್ಲ ಆಗಿರ್ತಾರೆ.
ಆದಾಗ್ಯೂ ಹೊಸದೊಂದು ಪಾತ್ರ ಅಂತ ಅಂದರೆ ಆ ಕಾಸ್ಟ್ಯೂಮು ಹೀಗೆ ಇರಬೇಕು ಅಂತ ನಿರ್ಧರಿಸ್ಕೊಂಡು ಆ ಡೈಲಾಗ್ನ ಓದಿ ಅದನ್ನು 3-4 ಭಾವಗಳಲ್ಲಿ ಓದಿಕೊಂಡು ಹೀಗೆ ಮಾಡಬಹುದಾ ಅಂತ ಯೋಚಿಸ್ತಾ ಇರ್ತಾರೆ. ನನ್ನ ತಂದೆ ಪ್ರೊಫೆಸರ್ BM ಕುಮಾರಸ್ವಾಮಿ ಅಂತ ಒಬ್ಬ ಎಕಾನಮಿಸ್ಟ್. ಸುಮಾರು 33-40 ವರ್ಷಗಳ ಕಾಲ ಎಕನಾಮಿಕ್ಸ್ನ ಓದಿದವರು, ಪಾಠ ಹೇಳಿದವರು, ಇವತ್ತಿಗೂ ಕೂಡ ತನ್ನ ಸಬ್ಜೆಕ್ಟಲ್ಲಿ ಅಪ್ ಟು ಡೇಟ್ ಆಗಿರ್ತಕ್ಕಂತಹ 80 ವರ್ಷದ ಯುವಕ ನನ್ನ ತಂದೆ. ನನ್ನ ಮಗಳು ಈಗ ಎಕನಾಮಿಕ್ಸ್ ತೊಗೊಂಡಿದ್ದಾಳೆ, ಮೊದಲನೇ PUCಲಿ 11th ಸ್ಟ್ಯಾಂಡರ್ಡಿಗೆ. ತಾತ ಹೇಳ್ಕೊಡು ನನಗೆ ಅಂತ ಅಂದರೆ ನಮ್ಮ ತಂದೆ ಯಾವ ಪಾಠ ಅಂತ ನನಗೆ ಮುಂಚೆನೇ ಹೇಳಿರು, ನಾನು ಓದಿ ರೆಡಿಯಾಗಬೇಕು ಅದಕ್ಕೆ ಅಂತ ಹೇಳ್ತಾರೆ. 40 ವರ್ಷ ಎಕನಾಮಿಕ್ಸ್ನ ವಿದ್ಯಾರ್ಥಿಗಳಿಗೆ ಹೇಳಿಕೊಟ್ಟಂತಹ ನನ್ನ ತಂದೆ ನನ್ನ ಮಗಳಿಗೆ ಇನಿಷಿಯಲ್ ಡೇಸ್ನ ಮೊದಲ ಪಾಠಗಳನ್ನು ಹೇಳ್ಕೊಡುವಾಗ್ಯೂ ಕೂಡ ಓದಿ ಪ್ರಿಪೇರ್ ಆಗಬೇಕು ಅದಕ್ಕೆ ಅಂತ ಹೇಳ್ತಾರೆ. ಏನನ್ನು ಮಾಡ್ತೀವಿ ಅದಕ್ಕೆ ಪ್ರಿಪೇರ್ ಆಗಿ ಪೂರ್ಣ ತಾದಾತ್ಮ್ಯದಿಂದ ಅದನ್ನು ಮಾಡಿದ್ರೆ ಸಾಕು. ಹತ್ಯೆಯೋ ಹನ್ಯತೆಯೋ, ವಿಜಯವೋ ಪರಿಭವವೋ ಏನಾದರೂ ಆಗಲಿ, ರಿಸಲ್ಟ್ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಕೃತ್ಯ ನಿರ್ಣಯ ಬಾಹ್ಯ ಲಾಭ ನಷ್ಟದಿನಲ್ಲ, ಹೊರಗಿಂದ ನಮಗೇನು ಲಾಭ ಸಿಗುತ್ತೋ ನಷ್ಟದಿಂದ ಅದರಿಂದ ಆಗೋದಿಲ್ಲ. ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. ಆತ್ಮಋಣವದು ಜಗಕ್ಕೆ ಮಂಕುತಿಮ್ಮ. ನಮಗೆ ಸ್ಯಾಟಿಸ್ಫೈ ಆಗಬೇಕು, ನಾನು ಕೆಲಸ ಮಾಡಿದೆ, ನನ್ನ ಎಫರ್ಟ್ನ ಪೂರ್ತಿ ಹಾಕಿದೆ ಅಂತ. ಮಿಕ್ಕಿದ್ದೆಲ್ಲವನ್ನು ನಾವು ಹೊರಗಿನ ಜಗತ್ತಿಗೆ ಬಿಡಬಹುದು. ನಮಗೆ ಸಂದಾಯವಾಗಬೇಕಾದ ರಿಸಲ್ಟ್ ನಮಗೆ ಸಂದಾಯವಾಗೇ ಆಗುತ್ತೆ. ಆ ದೃಢವಾದ ನಂಬಿಕೆಯಿಂದ ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.